ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ, ಕಾರ್ಮಿಕರಿಂದ ಸರ್ಕಾರಿ ನೌಕರರವರೆಗೆ, ರೈತರಿಂದ ರಾಜಕಾರಣಿಗಳವರೆಗೆ ಈ ಡಿಜಿಟಲ್ ಕ್ರಾಂತಿಗೆ ನಾವುಗಳು ಎಷ್ಟು ಹೊಂದಿಕೊಂಡಿದ್ದೀವಿ ಅಂದರೆ ಸ್ನೇಹಿತರೆ, ಸುಮ್ಮನೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಕಳೆದ 20-25 ವರ್ಷಗಳ ಹಿಂದೆ ಮೊಬೈಲ್ನಿಂದ ಕೇವಲ ಬೇಸಿಕ್ ಕಾಲ್ಸ್ ಮತ್ತು SMS ಮಾಡುವ ಕಾಲ ಹೊಂದಿತ್ತು. ನಿಮಗೆಲ್ಲ ಚೆನ್ನಾಗಿ ನೆನಪಿದೆ ಅಂತ ಅನ್ಕೋತೀನಿ. ಕೇವಲ ಕಂಪ್ಯೂಟರ್ಗೆ ಮಾತ್ರ ಸೀಮಿತ ಆಗಿದ್ದ ಇಂಟರ್ನೆಟ್ ಕನೆಕ್ಷನ್ ಟೆಕ್ನಾಲಜಿ ಬೆಳೆದ ಹಾಗೆ 2G ಮೂಲಕ ಮೊಬೈಲ್ಗೂ ಬಂತು. ನಂತರ 3G ಇಂಟರ್ನೆಟ್ ಬಂತು. 3G ಬಂದ ಮೇಲೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಯಿತು. ವಿಡಿಯೋ ಕಾಲಿಂಗ್ ಫೆಸಿಲಿಟಿ, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಎಲ್ಲವೂ ಶುರುವಾಯಿತು. 4G ಬಂದ ಮೇಲೆ ಅಂತೂ ಹೈ ಸ್ಪೀಡ್ ಇಂಟರ್ನೆಟ್ ಜೊತೆಗೆ ಸ್ಮಾರ್ಟ್ ಫೋನ್ ಎವಲ್ಯೂಷನ್, ಡಿಜಿಟಲ್ ಪೇಮೆಂಟ್, ಕಾಮರ್ಸ್ ವೈಡ್ ಸ್ಪ್ರೆಡ್ ಆಯಿತು. 4G ಇಂದ ನಮ್ಮ ಇಂಟರ್ನೆಟ್ ಹಾಗೂ ಡಿಜಿಟಲ್ ಜೀವನದಲ್ಲಿ ನಿಜವಾದ ಕ್ರಾಂತಿ ಶುರುವಾಯಿತು ಅಂತಾನೆ ಹೇಳಬಹುದು. ಸ್ನೇಹಿತರೆ, 5G ಬಂದ ಮೇಲೆ 4Gಗಿಂತ 5Gಯ ವೇಗ 10ರಿಂದ 100 ಪಟ್ಟು ಜಾಸ್ತಿ ಆಯಿತು. ವಿಡಿಯೋ ಕಾಲ್ಗಳು ಡೌನ್ಲೋಡ್, ಅಪ್ಲೋಡ್ ಕೆಲವೇ ಸೆಕೆಂಡುಗಳಲ್ಲಿ ಕನೆಕ್ಟ್ ಆಗೋಕೆ ಸಾಧ್ಯ ಆಯಿತು. ಇದು ಸ್ಮಾರ್ಟ್ ಫೋನ್ ಹಾಗೂ ಕಂಪ್ಯೂಟರ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಕ್ರಾಂತಿಗೆ ಕಾರಣ ಆಯಿತು ಅಂತಾನೆ ಹೇಳಬಹುದು. ಸ್ನೇಹಿತರೆ, ವಿಡಿಯೋದ ಮೇನ್ ಟಾಪಿಕ್ಗೆ ಬರೋದಾದ್ರೆ ಡಿಜಿಟಲ್ ಇಂಡಿಯಾ ಕ್ರಾಂತಿ ಯಾವಾಗ ಶುರುವಾಯಿತು, ಡಿಜಿಟಲ್ ಇಂಡಿಯಾ 2.0 ಅಂದ್ರೆ ಏನು, ಇದು ಭಾರತ ಸರ್ಕಾರದ ಯಾವುದಾದ್ರೂ ಹೊಸ ಯೋಜನೆನ ಈ ಮುಂದೆ ತಿಳಿತಾ ಹೋಗೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭಾರತದಲ್ಲಿ ನಿಜವಾದ ಡಿಜಿಟಲ್ ಕ್ರಾಂತಿ ಆಧಾರ್ ಐಡಿಯಿಂದ ಶುರುವಾಯಿತು ಅಂತಾನೆ ಹೇಳ್ಬಹುದು. ಆಧಾರ್ ನಂಬರ್ ಮೂಲಕ ಡಿಜಿಟಲ್ ಅಥೆಂಟಿಕೇಶನ್ ಪಾಸಿಬಲ್ ಆದ್ಮೇಲೆ ಸಿಮ್ ಕಾರ್ಡ್ ಐಡೆಂಟಿಟಿ, LPG ಗ್ಯಾಸ್ ಕನೆಕ್ಷನ್, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಐಡೆಂಟಿಟಿ, ಇನ್ನೂ ಅನೇಕ ಸರ್ವಿಸಸ್ಗಳು ಒಂದೇ ಪ್ಲಾಟ್ಫಾರ್ಮ್ಗೆ ಬಂದವು. ಇದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಆಗಿತ್ತು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಕೂಡ ಇದನ್ನ ವರ್ಲ್ಡ್ ಈಸ್ ಬಿಗ್ಗೆಸ್ಟ್ ಡಿಜಿಟಲ್ ಸಿಸ್ಟಮ್ ಅಂತ ಅಫಿಸಿಯಲಿ ಹೇಳಿತ್ತು. ಹಾಗಾಗಿ ಈಗ ಆಧಾರ್ ಐಡಿ ಡಿಜಿಟಲ್ ಇಂಡಿಯಾ 2.0ದ ಬೇಸ್ ಯಾಕೆ ಅಂದ್ರೆ ಸರ್ವಿಸ್ ಪಡೆಯುವ ವ್ಯಕ್ತಿ ನಿಜಾನ ಫೇಕ್ ಅನ್ನೋದನ್ನ ಗವರ್ಮೆಂಟ್ ಇನ್ಸ್ಟಂಟ್ಲಿ ಚೆಕ್ ಮಾಡಬಹುದು. ಸರ್ಕಾರದ ಯಾವುದೇ ಯೋಜನೆಯ ಹಣ ಆಗಿರ್ಬೋದು, ಸಬ್ಸಿಡಿ ಹಣ ಆಗಿರ್ಬೋದು, ಫಲಾನುಭವಿ ಖಾತೆಗೆ ನೇರವಾಗಿ DBT ಮೂಲಕ ಬರ್ತಾ ಇದೆ. ಇದರಿಂದ ಕರಪ್ಷನ್ ಕಡಿಮೆ ಆಯಿತು. ಸ್ನೇಹಿತರೆ, ಕೆಲವೊಂದನ್ನ ಮಾತ್ರ ನಾನಿಲ್ಲಿ ಹೇಳ್ತಿದ್ದೀನಿ. ಈ ಆಧಾರ್ ಐಡೆಂಟಿಟಿ ರೆವಲ್ಯೂಷನ್ ಹಾಗೂ ಹೈ ಸ್ಪೀಡ್ ಇಂಟರ್ನೆಟ್ ಮಿಶ್ರಣದಿಂದ ಒಂದಷ್ಟು ವರ್ಷ ಡಿಜಿಟಲ್ ಇಂಡಿಯಾ ಕ್ರಾಂತಿಗೆ ಮೊದಲನೇ ಅಧ್ಯಾಯ ಆದ್ರೆ ಇನ್ನು ಎರಡನೇ ಅಧ್ಯಾಯವೇ ಡಿಜಿಟಲ್ ಇಂಡಿಯಾ 2.0. ಹಾಗಾದ್ರೆ ಇದಕ್ಕೆ 2.0 ಅಂತ ಹೆಸರು ಯಾಕೆ ಬಂತು? ಸ್ನೇಹಿತರೆ, ನೀವು ರಜನಿಕಾಂತ್ ಅವರ ರೋಬೋಟ್ ಭಾಗ 1, ಭಾಗ 2 ಚಿತ್ರಗಳನ್ನ ನೋಡಿದವರಾಗಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ 2.0 ಅನ್ನೋದರ ಅರ್ಥ ಏನು ಅಂತ. ಈ ಡಿಜಿಟಲ್ ಇಂಡಿಯಾದ ಅಪ್ಗ್ರೇಡೆಡ್ ವರ್ಷನ್ನೇ ಡಿಜಿಟಲ್ ಇಂಡಿಯಾ 2.0 ಅಂತ. ಆದ್ರೆ ನೆನಪಿರ್ಲಿ, ಇದು ಭಾರತ ಸರ್ಕಾರದ ಯಾವುದಾದ್ರೂ ಹೊಸ ಯೋಜನೆ ಅಥವಾ ಘೋಷಣೆ ಅಲ್ಲ, ಜನರು ಕರೀತಿರೋದಷ್ಟೇ. ಹಾಗಾದ್ರೆ ಡಿಜಿಟಲ್ ಇಂಡಿಯಾ 2.0ದಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅಂತ ನೋಡ್ತಾ ಹೋಗೋಣ. ಈ UPI ನ ಹೊಸ ಫೀಚರ್. ಸ್ನೇಹಿತರೆ, UPI ಬಂದ್ಮೇಲೆ ಇಂಡಿಯಾ ಲಿಟ್ರಲಿ ಕ್ಯಾಶ್ಲೆಸ್ ಆಗಿದೆ. ನಾವು ಯಾವುದೇ ಸ್ಥಳಕ್ಕೆ ಹೋಗಿ ಏನೇ ವಸ್ತು ತಗೊಂಡ್ರು ಅಥವಾ ಯಾವುದೇ ಸರ್ವಿಸ್ ತಗೊಂಡ್ರು ಜೇಬಿಗೆ ಕೈ ಹಾಕಿ ಹಣ ತೆಗೆಯೋ ಬದಲು ಸ್ಮಾರ್ಟ್ ಫೋನ್ ತೆಗೆದು QR ಕೋಡ್ ಸ್ಕ್ಯಾನ್ ಮಾಡ್ತೀವಿ. RBI ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಪ್ರತಿದಿನ ಲಕ್ಷಾಂತರ ರಿಯಲ್ ಟೈಮ್ UPI ಟ್ರಾನ್ಸಾಕ್ಷನ್ ಆಗ್ತಿವೆ. ಇದು ವಿಶ್ವದ ಬೇರೆ ಯಾವುದೇ ದೇಶಕ್ಕೆ ಇಷ್ಟು ಪ್ರಮಾಣದಲ್ಲಿ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದೆ. ಹಾಗೇನೆ UPI ಲೈಟ್ ಅನ್ನೋ ಹೊಸ ಫೀಚರ್ ನಿಂದ ಸಣ್ಣ ಸಣ್ಣ ಪಾವತಿಗಳನ್ನ ಬ್ಯಾಂಕ್ ಸರ್ವರ್ ಲೋಡ್ ಕಡಿಮೆ ಮಾಡಿ ಲೋ ನೆಟ್ವರ್ಕ್ ಇರುವಾಗಲೂ ಸಹ ಸುಲಭವಾಗಿ ಟ್ರಾನ್ಸಾಕ್ಷನ್ ಮಾಡಬಹುದು. P2P ಫೀಚರ್ಸ್ ನಿಂದ ಸಹ 2 ಫೋನ್ಗಳ ಮಧ್ಯೆ ಸೌಂಡ್ ಸಿಗ್ನಲ್ ಬಳಸಿ ಇಂಟರ್ನೆಟ್ ಇಲ್ಲದೆ ಟ್ರಾನ್ಸಾಕ್ಷನ್ ಮಾಡಬಹುದು. UPI ಸರ್ಕಲ್ ಅನ್ನೋ ಹೊಸ ಫೀಚರ್ ನಿಂದ ನಮ್ಮ ಕುಟುಂಬದ ಸದಸ್ಯರು ಹಾಗೂ ನಂಬಿಕಸ್ಥ ಸ್ನೇಹಿತರಿಂದ ನಮ್ಮ ಖಾತೆಯನ್ನ ಅವರು ಕೂಡ ಕಂಟ್ರೋಲ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಇಲ್ಲದೆ ಬ್ಯಾಂಕ್ ನಮಗೆ ಲಿಮಿಟೆಡ್ ಸಾಲ ಕೊಡುತ್ತೆ. ಇದರಿಂದ ಆ ಹಣವನ್ನ ನಾವು ಖರ್ಚು ಮಾಡಬಹುದು, ನಂತರ ಬ್ಯಾಂಕ್ಗೆ ಹಿಂತಿರುಗಿಸಬೇಕು. ಸ್ನೇಹಿತರೆ, ಇವು ಕೂಡ ಡಿಜಿಟಲ್ ಇಂಡಿಯಾ 2.0ದ ಅಪ್ಗ್ರೇಡೆಡ್ ಫೀಚರ್ಸ್ ಅಂತಾನೆ ಹೇಳಬಹುದು. ಡಿಜಿ ಲಾಕರ್ನ ಕ್ಲೌಡ್ ಸ್ಟೋರೇಜ್. ಸ್ನೇಹಿತರೆ, ಮೊದಲು ಏನಾದ್ರೂ ಒಂದು ಸರ್ಟಿಫಿಕೇಟ್ ಜೆರಾಕ್ಸ್ ಕಾಪಿನ ಅಫಿಸಿಯಲಿ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಓಡಾಡಬೇಕಿತ್ತು ಅಥವಾ ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ಹುಡುಕಾಡಬೇಕಿತ್ತು. ಆದ್ರೆ ಈಗ ಡಿಜಿ ಲಾಕರ್ ಅನ್ನೋ ಹೊಸ ಫೀಚರ್ ನಿಂದ ನಮ್ಮ ಆಧಾರ್, ಪಾನ್, ಡ್ರೈವಿಂಗ್ ಲೈಸೆನ್ಸ್, RC, ಮಾರ್ಕ್ಸ್ ಕಾರ್ಡ್, ಇನ್ನೂ ಅನೇಕ ಸರ್ಟಿಫಿಕೇಟ್ ಗಳನ್ನ ನಮ್ಮ ಸ್ಮಾರ್ಟ್ ಫೋನ್ ಡಿಜಿ ಲಾಕರ್ ಕ್ಲೌಡ್ ಸ್ಟೋರೇಜ್ ನಲ್ಲಿ ಪರ್ಮನೆಂಟ್ ಸೇವ್ ಮಾಡಿ ಇಟ್ಕೋಬಹುದು. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಒಂದು ಪ್ಲಾಟ್ಫಾರ್ಮ್. ಭಾರತ ಸರ್ಕಾರ ಬಜೆಟ್ ನಲ್ಲಿ ಈ ಫೀಚರ್ ನ ಅಪ್ಗ್ರೇಡ್ ಮಾಡ್ತಾ ಬಂದಿದೆ. ಅಬಾ ಹೆಲ್ತ್
ID ಕಾರ್ಡ್. ಸ್ನೇಹಿತರೆ, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ರೋಗಿಗೆ ಹೆಲ್ತ್ ಅಕೌಂಟ್ ಮೂಲಕ ಒಂದು ID ನಂಬರ್ ಕೊಟ್ಟಿರ್ತಾರೆ. ಈ ID ನಂಬರ್ ಮೂಲಕ ರೋಗಿಯ ಬ್ಲಡ್ ರಿಪೋರ್ಟ್, ಎಕ್ಸ್ರೇ, ಸ್ಕ್ಯಾನಿಂಗ್ ರಿಪೋರ್ಟ್, ಹಾಸ್ಪಿಟಲ್ ವಿಸಿಟಿಂಗ್ ಹಿಸ್ಟ್ರಿ ಇವೆಲ್ಲವನ್ನ ಡಿಜಿಟಲ್ ರೂಪದಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ನಂತರ ನಾವು ಒಂದು ಹಾಸ್ಪಿಟಲ್ ನಿಂದ ಇನ್ನೊಂದು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರೆ ಈ ಎಲ್ಲ ರಿಪೋರ್ಟ್ ಗಳನ್ನ ಈ ID ನಂಬರ್ ಮೂಲಕ ಡಾಕ್ಟರ್ಗಳು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆನ್ಲೈನ್ ಗವರ್ಮೆಂಟ್ ಸರ್ವಿಸ್ಗಳು. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನಾವು ಏನಾದರೂ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ಅರ್ಜಿ, ಜೆರಾಕ್ಸ್, ಆಫೀಸ್ಗೆ ಓಡಾಡೋದು, ಸಿಗ್ನೇಚರ್ ಅಂತ ಅಲ್ಲಿ ಇಲ್ಲಿ ಓಡಾಡಬೇಕಿತ್ತು. ಆದ್ರೆ ಈಗ ಕ್ಯಾಸ್ಟ್, ಇನ್ಕಮ್, ಲ್ಯಾಂಡ್ RTC ಇನ್ನು ಮುಂತಾದ ಸುಮಾರು 2000 ಸೇವೆಗಳು ಆನ್ಲೈನ್ ಅಪ್ಲೈ, ಆನ್ಲೈನ್ ಡೌನ್ಲೋಡ್. ಸೈಬರ್ ಸೆಕ್ಯೂರಿಟಿ. ಸ್ನೇಹಿತರೆ, ಡಿಜಿಟಲ್ ಯೂಸೇಜ್ ಜಾಸ್ತಿ ಆದ್ರೆ ಸೈಬರ್ ಫ್ರಾಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ಬಜೆಟ್ನಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಅಂತಾನೆ ಒಂದಷ್ಟು ದೊಡ್ಡ ಮೊತ್ತದ ಹಣವನ್ನ ಅಲೋಕೇಟ್ ಮಾಡಿದೆ. AI ಬೇಸ್ಡ್ ಮಾನಿಟರಿಂಗ್ ನಿಂದ ಬ್ಯಾಂಕ್ ಫ್ರಾಡ್, ಮೊಬೈಲ್ ಸ್ಪ್ಯಾಮ್ ಕಂಟ್ರೋಲ್ ಮಾಡ್ತಿದೆ. ಸರ್ಕಾರದ ಸೈಬರ್ ಎಮರ್ಜೆನ್ಸಿ ಟೀಮ್ ಇವತ್ತು ವರ್ಲ್ಡ್ ಲೆವೆಲ್ ನಲ್ಲಿ ಆಕ್ಟಿವ್ ಇದೆ. ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಷನ್. ಸ್ನೇಹಿತರೆ, ಈಗ ನಗರಗಳಲ್ಲಿ 5G ನೆಟ್ವರ್ಕ್ ಟವರ್ಸ್ಗಳಿವೆ, ಹಾಗಾಗಿ 5G ಬರ್ತಿದೆ. ಆದ್ರೆ ಹಿಮಾಲಯ, ಅರಣ್ಯ ಪ್ರದೇಶ, ಬಾರ್ಡರ್, ದೂರದ ಹಳ್ಳಿಗಳಲ್ಲಿ 5G ನೆಟ್ವರ್ಕ್ ಸಿಗೋದೇ ಕಷ್ಟ. ಹಾಗೇನೆ ಇಲ್ಲಿ ನೆಟ್ವರ್ಕ್ ಟವರ್ಗಳನ್ನ ನಿರ್ಮಿಸೋದೇ ಒಂದು ದೊಡ್ಡ ಸವಾಲು. ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಸಹ ದುಬಾರಿ ವೆಚ್ಚ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಹೇಳಿರೋ ಈ ಏರಿಯಾಗಳಲ್ಲಿ ಪವರ್ಫುಲ್ ನೆಟ್ವರ್ಕ್ ಸಿಗಬೇಕು ಅಂತ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಕೊಡೋಕೆ ಭಾರತ ಹಾಗೂ ಇತರೆ ಸಹಯೋಗಿ ಸಂಸ್ಥೆಗಳು ಒಪ್ಪಂದ ಮಾಡ್ಕೊಳ್ತಿವೆ. ಈಗಾಗಲೇ ಟೆಕ್ ಫ್ರಂಟ್ ಲೈನ್ ಲಿಸ್ಟ್ ನಲ್ಲಿರುವ ಉಕ್ರೇನ್, ಯುರೋಪ್, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಭಾರತಕ್ಕೂ ಸಹ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಸರ್ವಿಸ್ ಬರಲಿದೆ ಅಂತ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಹೇಳಿದೆ. ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸ್ನೇಹಿತರೆ, ಡಿಜಿಟಲ್ ಇಂಡಿಯಾ 2.0ದ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಯಾಕೆಂದ್ರೆ ಭಾರತ ಈಗ ಚಿಪ್ ಫ್ಯಾಕ್ಟರೀಸ್ಗೆ ಥೌಸಂಡ್ಸ್ ಆಫ್ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಿದೆ. ಈ ಚಿಪ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೆ ಫೋನ್ ಚಿಪ್, ಲ್ಯಾಪ್ಟಾಪ್ ಚಿಪ್, EV, ಡ್ರೋನ್ ಹಾಗೂ ರೋಬೋಟ್ಗಳ ತಯಾರಿಕೆ ಹೆಚ್ಚಾಗುತ್ತೆ. ಇದರಿಂದ ಭಾರತದಲ್ಲಿ ಹೊಸ ಉದ್ಯೋಗಗಳು ಇನ್ಕ್ರೀಸ್ ಆಗುತ್ತೆ. ಸರ್ಕಾರಕ್ಕೆ ಒಂದಷ್ಟು ಲಾಭ ಕೂಡ ಆಗುತ್ತೆ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸ್ನೇಹಿತರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎಷ್ಟು ಪ್ರಭಾವ ಬೀರ್ತಿದೆ ಅಂದ್ರೆ, ನಾವು ಸ್ಮಾರ್ಟ್ ಫೋನ್ ಬಳಸಿದ್ರೆ ಅಲ್ಲೂ AI, ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲೂ AI, ಬ್ಯಾಂಕಿಗೆ ಹೋದ್ರೆ ಅಲ್ಲೂ AI. ಕೃಷಿಯಲ್ಲಿ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿನದಿಂದ ದಿನಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ತಿದೆ. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಟ್ರಾಫಿಕ್ ಕಂಟ್ರೋಲ್, ಸೊಲ್ಯೂಷನ್ಸ್ ನಿಂದ ಹಿಡಿದು ಕ್ರಾಪ್ ಅನಾಲಿಸಿಸ್ ವರೆಗೆ ಈ AI ಯೂಸ್ ಆಗ್ತಿದೆ. ಐಗಾಟ್ ಪ್ಲಾಟ್ಫಾರ್ಮ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡ್ತಿದೆ. ಈ ಪ್ರಾಜೆಕ್ಟ್ ನ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಸುದ್ದಿಯಲ್ಲಿ ತಿಳಿಸಿದೆ. ಸ್ನೇಹಿತರೆ, ಭಾರತ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಇದು ಫ್ಯೂಚರ್ ರೆಡಿ ಟು ಇಂಡಿಯಾ ಅಂತಾನೆ ಹೇಳಬಹುದು. ನಮಸ್ಕಾರ.